ಕೆಂಚಕ್ಕ ಬಾರೆ ಪರಕ ಗಿರ್ಜಿ ಬಾ ಆಯ್ತೇನ ಕೆಲಸ ಇಬ್ಬರದು ಅದು ಹೆಂಗ ಇಬ್ಬರು ಇಟ್ಟು ಜಲ್ದಿ ಕೆಲಸ ಮಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬರ್ತಿರೋ ಏನವ ನಮ್ಮ ಮನೆಗ ಕೆಲಸ ಒಟ್ಟೆ ಮುಗಿಯಲ್ಲ ನೋಡಿ ಹಂಗೆ ಏನಾರ ಒಂದು ಇರ್ತದೆ ಕೆಲಸ ಕೆಂಚಕ್ಕ ಅಲ್ಲೇ ತಪ್ಪು ತಿಳ್ಕೊಂಡಿದ್ ನೀನು ನಾವು ಎಲ್ಲ ಕೆಲಸ ಮುಗಿಸಿ ಬರ್ಬೇಕಂತಂದ್ರೆ ಇಡೀ ದಿನ ಆದ್ರೂ ಬರ್ಲಿಕ್ಕಾಗಲ್ಲ ನಿಂಗೆ ಗೊತ್ತೇನು ಒಂದೊಂದು ಕೆಲಸ ನಾವು ಅಲ್ಲೇ ಬಡದು ಮೊದಲು ಇಲ್ಲಿ ಹಾಜರಿ ಹಾಕಿ ಹೋಗ್ತೇವೆ ನನಗೆ ಗೊತ್ತಲ್ಲೇ ನಿನಗ ಇವ್ರ ಮನೆ ಸುದ್ದಿ ಮಾತಾಡಿಲ್ಲ ಅಂತಂದ್ರೆ ಬೆಳಗ್ಗೆ ಹರಲೆ ಅಂತೇಳಿ ನನಗೆ ಗೊತ್ತು ಬಾ ಎಟ್ಟತ್ ನಿಂದಿರ್ತಿ ಬಾ ಬಾ ಶಾಣೆ ಐತಿ ಇವತ್ತು ಯಾರ ಮನೆ ಸುದ್ದಿ ತಂದಲ್ಲೇ ಗಿರ್ಜಿ ಇದು ತಡಿ ನಿಮಗೆ ಒಂದಿಟ್ಟು ಅವರಿಗೆ ಕೊಡ್ತೀನಂತ ಹಾಗೆ ಅವು ಬೀಜ ಮಾಡ್ಕೊಂಡು ಮಾತಾಡ್ಕೊತ ಕುಂತಾರ ಆಯ್ತು ತಡಿ ನಿಮ್ಗೆ ಇಸಿಸ್ಕೊಡ್ತೀನಿ ಏನು ಕೆಂಚಕ್ಕ ನೀನು ನಾವು ಮನೇನ ಕೆಲಸ ಮಾಡಿ ಸಾಕಾಗ್ಯದ ಅಂತ ಹೇಳಿ ಬಂದು ಕುಂತಾರ ಇಲ್ಲ ನೀನು ಕೆಲಸ ಹಚ್ಲತ್ತಿದ್ದವ ನಿನಗೆ ಚಂದ ಅನ್ನಿಸ್ತದೇನು ಮನೆಗೆ ಬಂದವ್ರ ಕೈಲಿಂದ ಕೆಲಸ ಮಾಡಿಸ್ಲಿಕ್ಕೆ ಅದು ಅವ್ರಿಗಾಳು ಬಿಡಿಸೋದೇನು ದೊಡ್ಡ ಕೆಲಸ ಇದ್ದಂಗೆ ಹೇಳ್ತಾಳೆ ನೋಡಿಕ್ಕಿ ಒಂಚೂರು ಬಿಡಿಸ್ಕೊಡು ಅಂತಂದ್ರೆ ಇರ್ಲಿ ಬಿಡವ ಇರ್ಲಿ ಬಿಡು ನಾನು ನನ್ನ ಸೊಸಿ ಸೇರಿ ಟಿ ವಿ ನೋಡ್ಕೋತ ಬೀಜ ಬಿಡಿಸ್ತೀವಂತ ಇರ್ಲಾಗ ಬಿಡು ಹೋಗ್ಲಿ ಬಿಡು ಇವತ್ತೇನು ಸುದ್ದಿ ತಂದ್ರಿ ಇಬ್ಬರು ಸೇರಿ ಚಂದಾಗಿರಿ ನೋಡು ನೀವು ಒಂದು ಊರಾಗ ಎಲ್ಲ ಕಡೆಯಿಂದ ತಂದು ಹೇಳ್ತೀರಿ ನನಗೂ ಕೇಳಿಕರ ಸಮಾಧಾನನೇ ಆಗಲ್ಲ ಇವತ್ತು ಏನು ಸುದ್ದಿ ತೊಗೊಂಬರ್ತಾರ ಯಾವಾಗ ಬರ್ತಾರ ಅಂತೇಳಿ ಕಾಯ್ಕೊಂಡೆ ಕೂತಿರ್ತೀನಿ ಗೊತ್ತೇನ ನಮಗೆ ಗೊತ್ತು ಕೆಂಚಕ್ಕ ಅದಕ್ಕೆ ನಾನು ಈ ಗಿರ್ಜಿ ಬಂದು ಬಿಟ್ಟೋಳಂತಂದ್ರೆ ಚಂಗತ್ತೆ ಜಿಗದು ಓಡೇ ಬರ್ತೀನಿ ಗೊತ್ತೇನ ಕೆಂಚಕ್ಕಿಗೆ ಏನಾರ ಒಂದು ಸುದ್ದಿ ಹೇಳ್ಕೋತ ಕುಂತು ಟೈಮ್ ಪಾಸ್ ಮಾಡಿದ್ರೆ ಆಯ್ತಂತೇಳಿ ಇದು ಕೆಂಚಕ್ಕ ಏನು ಸುದ್ದಿ ಇಲ್ಲಿ ಬಿಡ್ಯವ ಇದೇ ಒಂದು ದೊಡ್ಡ ಸುದ್ದಿ ಯಾಕೆ ಕುಂತದಲ್ಲ ಬಂಗಾರ ರೇಟ್ ಕೇಳಿ ಏನು ಕೆಂಚಕ್ಕ ಗಗನಕ್ಕೆ ಏರ್ಲಾಗತ್ತದ ನಾನು ಅವಾಗೆ ಬಡ್ಕೊಂಡ ನಮ್ಮ ಮನ್ಯಾಗ ಇವ್ರಿಗೆ ಒಂದಿಟ್ಟು ಏನಾರ ಬಂಗಾರ ತೊಗೊಂಡಿಡಮ್ರಿ ಈಗ ಕಮ್ಮದ ಮತ್ತು ಮುಂದೆ ಯಾವಾಗ ಹೆಚ್ಚಿಗೆ ಆಗ್ತದೇನೋ ತೊಗೊಂಡಿಡಮ್ಮಂತ ಎಷ್ಟು ಹೇಳ್ದ 30,000 ಇದ್ದಾಗೆ ಹೇಳಿ ನೋಡಿ ಕೆಂಚಕ್ಕ ಅವಾಗ ತೊಗೊಂಡ್ರ ಇಟ್ಟತ್ತಿಗೆ ಎಷ್ಟು ರೊಕ್ಕ ಆತೀವಿ ನಂಬಲ್ಲಿ ಕೇಳೇ ಇಲ್ಲ ನಮ್ಮ ಮನ್ಯಾಗ ಈಗ ನೋಡು ಬಂಗಾರ ಯವ್ವ ತಾಯಿ ನಾನಂತೂ ಅನ್ಕೊಂಡಿದ್ದಿಲ್ಲ ಬಿಡು ಇಷ್ಟೊಂದು ಏರ್ತದ ಅಂಥೇಳಿ ಹೆಂಗೆ ಮಾಡೋದು ಕೆಂಚಕ್ಕ ಈಗ ಬಂಗಾರದು ಈಗ ಕೊಡ ತೊಂಬೋದು ಲಗ್ನ ಇವಕ್ಕೆಲ್ಲ ಹೆಂಗೆ ಮಾಡ್ಬೇಕಂತೀನಿ ನಾನು ಈಗ ಬಂಗಾರ ಕೊಡ ತೊಂಬೋದು ಏನೋ ಇದ್ದವರು ತೊಗೋತಾರವ ಎಷ್ಟು ಲಕ್ಷ ಆದರೂ ತೊಗೋತಾರ ಈಗ ಬಡ್ರಿ ಹೆಂಗೆ ಅಂತೀನಿ ಬಡ್ರ ಕತಿ ಹೆಂಗೆ ಈ ಬಂಗಾರ ಒಂದು ಇಟ್ಟಾಕ ಕುಂತದ ಅರಕ್ಕ ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡ್ಲಾಗತ್ತಿದಿ ನಿನಗೇನು ಬಂಗಾರ ಕಮ್ಮಿ ಎಷ್ಟೊಂದದ ದಿನಾಲೂ ಇಷ್ಟು ಬಂಗಾರ ಹಾಕೋತೀನಿ ನೀನು ಇನ್ನು ಮನ್ಯಾಗ ಎಷ್ಟೊಂದು ಮಾಡಿ ಇಟ್ಟಿದ್ದಿ ನನಗೇನು ಗೊತ್ತಿಲ್ಲೇನು ಈಗ ಈಗಿನ ರೇಟಿಗೆ ನೀನು ಬಲ್ಲಿ ಇದ್ದಿದ್ದು ಬಂಗಾರ ಮಾಡಿದ್ರೆ ಒಳ್ಳೆ ಎಷ್ಟು ಲಕ್ಷ ರೂಪಾಯಿದಕ್ಕಿದ್ದು ನೀನು ಒಂದು 20 ಲಕ್ಷ ಅಥವಾ ಏನು ಮಾಡ್ತಾವ ಒಟ್ಟು ನೀನು ಬಲ್ಲಿ ಇದ್ದಿದ್ದು ಬಿದ್ದಿದ್ದು ಎಲ್ಲ ಬಂಗಾರ ತೆಗೆದು ಮಾಡಿದ್ರೆ ಒಂದು 20-25 ಲಕ್ಷದ ಮನುಷ್ಯ ಹೇಳಿದಿ ನೀನು ನನಗೇನು ಗೊತ್ತಿಲ್ಲ ಅಂದೇನ ಹಾಂಗೆ ಹಿಂಗೆ ಅಲ್ಲಿ ಇಲ್ಲಿ ರೊಕ್ಕ ಬೀಸಿ ಅವು ಇವು ಹಾಕಿ ಏನು ತಡೆ ಬಂಗಾರ ತೊಗೊಂಡಿದ್ಯಾ ನೀನು ಅಯ್ಯವ್ವ ನೀನು 30,000 ಇದ್ದಾಗಿನ ಹಿಡ್ದೆ ತೊಗೊಂಡಿದ್ದು ನೀನು ಮತ್ತು ಅಂಥದ್ರಾಗ ಏನೋ ಅಣ್ಣಗೆ ಬಂಗಾರ ಕೊಡಿಸು ಅಂತ ಬೆನ್ನು ಹತ್ತಿಳು ಅಂತ ಕೊಡಿಸ್ಲಿಲ್ಲ ಅಂತ ನೀ ಯಾಕೆ ಚಿಂತೆ ಮಾಡ್ತಿ ಬಿಡಿ ವಾ ಇಷ್ಟಕ್ಕೂ ಈಗ ನಿನ್ನ ಮನೆಗೆ ಯಾರ್ದು ಲಗ್ನ ಆಗತ್ತದ ಯಾರ್ದಿಲ್ಲ ಈಗ ಇದ್ದಿದ್ದೀಗ ನಂದೇ ಚಿಂತೆ ನೋಡು ಈಗ ಮುಂದೆ ನನ್ನ ಮಗಳಿಗೆ ಕೊಡ ತೊಂಬೋದೆಲ್ಲ ಹ್ಯಾಂಗ ಅಂಥೇಳಿ ನನಗೆ ಚಿಂತೆ ಆಗಿಬಿಟ್ಟದ ನೋಡಿದೆ ನನ್ನ ಮೈ ಮೇಲೆ ಒಂದು ಬಂಗಾರ ಗುಂಜಿಲ್ಲ ಅದು ಮೂಗಿನ ಕಡ್ಡಿ ಒಂದು ಬಿಟ್ಟು ಎಳಿದು ಒಂದು ಸಣ್ಣದು ಒಂದು ಏನು ಇಲ್ಲೋಡು ಪಾರಕ್ಕ ನಾನು ಚಿಂತೆ ಮಾಡ್ಬೇಕು ಲೆಕ್ಕದಂತ ಅಂಥದ್ರಾಗ ನೀನು ಇದ್ದಕ್ಕಿಂತ ಚಿಂತೆ ಮಾಡ್ಲಾಕತ್ತೀರಿ ಅದೇನೋ ಅಂತಾರಲ್ಲ ಎಣ್ಣಿದವನು ಹತ್ತಿನೂ ಮತ್ತು ತುಪ್ಪದವನು ಹತ್ತಿನಂತ ಅದು ನನಗೆ ಅನ್ನಕ್ಕೆ ಬರಲ್ಲ ಹಂಗಾಯ್ತು ಕತಿ ಹೌದು ಪರಕ್ಕ ನಿನ್ನ ಬಳಿ ಬಂಗಾರ ಏಟಾಗ್ತದ ರೊಕ್ಕ ಅಂತೇಳಿ ನನಗೆ ಗೊತ್ತಿಲ್ಲ ಬಿಡವ ಅಟ್ಟು ನಾನು ಲೆಕ್ಕ ಇಟ್ಟಿಲ್ಲ ಆದ್ರೆ ಬಂಗಾರ ನಿನ್ನ ಬಳಿ ಬಕ್ಕೊಳ್ಳೋದ ಹಂಗೆ ನೀನು ಯಾವ ರೊಕ್ಕ ಬಂದ್ರೂ ಎಲ್ಲ ಬಂಗಾರ ತಗೋತಿದ್ದಿ ಇಷ್ಟು ಜಮಾ ಹಾಕಿದರೆ ಮುಂದೆ ಎದಕ್ಕಾರ ಬರ್ತದ ಅಂಥೇಳಿ ಎಲ್ಲ ರೊಕ್ಕ ಒಯ್ದು ಬಂಗಾರ ಅಂಗಡಿಗೆ ಹಾಕ್ತಿದ್ದವ ಬಂಗಾರ ಭಾಳ ಅದ ಪರಕ್ಕ ನಿನ್ನ ಬಳಿ ಮತ್ತು ನೀ ಯಾಕೆ ಇಟ್ಟೊಂದು ಚಿಂತೆ ಮಾಡ್ಲಾಗತ್ತಿದ್ದಿ ದೂರಿನ ಗುಡ್ಡ ನುಣ್ಣಗಂತ ಎಲ್ಲೋರ್ಗಿ ಹಾಗೆ ಅನ್ನಿಸ್ತದ ಏನು ಮಾಡ್ಬೇಕು ನಾವು ಮನೆಯಂತ ಮಾತಾ ಹೊರಗೆ ಹೇಳಿದ್ರೆ ಎಲ್ಲರ ಮುಂದೆ ನಗೆ ಪಾಟಲ್ ಆಗ್ತದ ಅಂತೇಳಿ ಯಾರ ಮುಂದೆ ಬಾಯಿ ಬಿಡ್ಲಾರ್ದಂಗೆ ಇಷ್ಟು ದಿನ ನಾನು ಎಲ್ಲ ನುಂಕೋತ ಬಂದಿನಲ್ಲ ಹಾಗಾಗಿ ಯಾರಿಗೇನು ಗೊತ್ತಿಲ್ಲವ ನಮ್ಮ ಮನೆ ಸುದ್ದಿ ಕೇಳ್ತಾರ ಹೌದಲ್ಲಪ್ಪ ಹೌದು ನಾವು ಪಾರಕ್ಕಾಗ ಹಿಂಗೆ ಅಂದ್ಕೊಂಡಿದ್ದೆವು ಪಾಪಿ ಇಷ್ಟು ಕಷ್ಟ ಅನುಭವಿಸ್ಯಾಳ ಅಂತ ಅನ್ನಿಸ್ತದ ಏನಾಗೈತೆ ಗೊತ್ತೇನ ನೀವು ನಂದು ಖಾಸಿ ಗೆಳತಿಯರಿದ್ದೀರ ಅಂಥೇಳಿ ನಿಮ್ಮ ಮುಂದೆ ಹೇಳಕತ್ತೀನಿ ಗಿರ್ಜಿ ನೀ ಅಂದಿದ್ದು ಖರೇಲೆ 25 ಲಕ್ಷ ರೂಪಾಯಿ ಮನುಷ್ಯಳು ಇರ್ತಿದ್ದ ನಾನು ಇಟ್ಟತ್ತಿಗೆ ನಾನು ಬಲ್ಲಿ ಇದ್ದಿದ್ದಷ್ಟು ಬಂಗಾರ ನಾನು ಇಟ್ಕೊಂಡಿದ್ದ ಅಂತಂದ್ರೆ 25 ಲಕ್ಷಕ್ಕೆ 30 ಲಕ್ಷ ತನ ಇರ್ತೀವಿ ರೊಕ್ಕ ಇರ್ತೀವಿ ಇಲ್ಲ ಅಂತ ಹೇಳಕತ್ತಿಲ್ಲ ಆದರೆ ಏನಾಗ್ಯದ ಗೊತ್ತೇನ
ಏನು ಹೇಳ್ಬೇಕವ, ಎಲ್ಲರ ಮನೆಯಾಗ ಇದ್ದಿದ್ದೇ ಇರ್ತಾವ. ಏನು ಹೇಳ್ಕೊತಾಳ ಅನ್ನಂಗೆ ಆಗ್ತದ ಅಂತ ಹೇಳಿ ಯಾರ ಮುಂದೆ ಬಾಯಿ ಬಿಟ್ಟಿಲ್ಲ ನಾನು. ಏನಾಗ್ಯದ ಗೊತ್ತೇನ, ಈಗ ಇದೇನು ನೀ ಅಂದಲ್ಲ ದಿನನೇ ಇಟ್ಟು ಬಂಗಾರ ಹಾಕೋತೇವ ನೀನು, ಮತ್ತು ಚಿಂತೆ ಮಾಡ್ತೇನು ಬಂಗಾರ ರೇಟಿಗೆ ಅಂತ ಅಲ್ಲತ್ತಿದಲ್ಲ. ಇದು ಒರಿಜಿನಲ್ ಬಂಗಾರ ಅನ್ಕೊಂಡ್ರೇನು ನೀವು? ಇಲ್ಲವಾ, ಇಲ್ಲ, ಇದು ಉಮಾ ಗೋಲ್ಡ್. ಗೊತ್ತೇನ ಉಮಾ ಗೋಲ್ಡ್ ಇದು. ಅಕ್ಕ ಖರೆ ಹೇಳಕತ್ತಿದಿ? ಉಮಾ ಗೋಲ್ಡಾ ಇದು? ಅಲ್ಲ, ಇದು ನೀ ಸುರು ಲಗ್ನಾಗ ಬಂದಾಗ ನಿಮ್ಮ ಅತ್ತಿ ಮಾಡಿ ಹಾಕಿಲ್ಲ ನಿನಗಿದು ಕೊಳ್ಳಾಗ? ಆಯಿತು, ಇದು ಕಿವ್ಯಾಂದು ಇದು ಎಲ್ಲ ಅಂತಂದ್ರೆ ನಿನ್ನ ಗಂಡ ಅದು ಏನೋ ಲಗ್ನಾಗಿದ್ದು ವರ್ಷಕ್ಕೆ ಕೊಡ್ಸಿದಲ್ಲ ಇದು ಎಲ್ಲ. ಹ್ಞೂ, ಈಗ ನೋಡಿದ್ರೆ ಉಮಾ ಗೋಲ್ಡ್ ಎಲ್ಲ ತಲೇವ ನೀನು. ಹೌದು, ಇದು ನಮ್ಮ ಅತ್ತಿ ಪಾಪ ಬಂಗಾರದು ಮಾಡಿಸಾಕಿಳು. ಸುರು ನಾನು ಮನೆಗೆ ಸಸಿಯಾಗಿ ಬಂದಾಗ ಬಂಗಾರ ಮಾಡಿಸಾಕಿಳು. ಇದು ಕಿವೆಂದು ಎಲ್ಲ ನನ್ನ ಗಂಡು ಮಾಡಿಸಾಕಿನು, ಎಲ್ಲ ಬಂಗಾರದೇ ಇತ್ತು. ಆದ್ರೆ ಮಗನ ಕಾಲಕ್ಕೆ ಎಲ್ಲ ಕಳ್ಕೊಂಡು ಬಿಟ್ರು ನೋಡು. ಎಲ್ಲ ಕಳ್ಕೊಂಡು ಈಗ ಉಮಾ ಗೋಲ್ಡ್ ಹಾಕ್ಕೊಂಡು ತಿರುಗಾಡೋ ಪರಿಸ್ಥಿತಿ ಬಂದದು. ಏನು ಕೇಳ್ತೇವ ನಂದು? ನನ್ನ ಮಗನಿಗೆ ಚಂದ ಓದಿಸಿದ, ಓದಿನ ತಕ್ಕಂಗೆ ಕೆಲಸ ಸಿಗಲಿ ಅಂಥೇಳಿ ಎಷ್ಟು ಆಸೆ ಇಟ್ಕೊಂಡು ಕುಂತಿದ್ದ. ಅವ ಏನೋ ಗೌರ್ಮೆಂಟ್ ನೌಕರಿ ಆಗ್ತದವ, ಇಷ್ಟು ರೊಕ್ಕ ಕಟ್ ಅನ್ನತ್ತಾರ ಅಂತಂದ್ರೆ ಇವ್ರ ಬಳಿ ಸಾಲ ಮಾಡಿ ಯಾಕೆ ಕೊಡ್ಬೇಕಂತೇಳಿ ಅದು ಬಂಗಾರ ಒತ್ತೆ ಇಟ್ಟ. ಅದು ಒತ್ತೆ ಇಟ್ಟಿದ್ಕೆ ಭಾಳ ರೊಕ್ಕ ಬರಲಿಲ್ಲ. ಅವಾಗೆಲ್ಲಿ ಭಾಳ ರೇಟ್ ಇದ್ದಿದ್ದಿಲ್ಲಲ್ಲ. ಅದಕ್ಕೆ ಏನು ಮಾಡ್ದೆ, ಸುಮ್ಮ ಮಾರಿದ್ರೆ ಆಯಿತು, ಮುಂದೆ ಮಗನಿಗೆ ಒಂದು ಗೌರ್ಮೆಂಟ್ ನೌಕರಿ ಆಯ್ತಂದ್ರೆ ಇಂಥವೆಟ್ಟು ಬಂಗಾರ ಮಾಡಿಸ್ತಾನಂಥೇಳಿ ನಾನೇನು ಮಾಡ್ದೆ, ಇಟ್ಟು ಬಂಗಾರ ಮಾರಿ ಅವ ಕೇಳ್ದಟ್ಟು ರೊಕ್ಕ ಒಯ್ದು ಕೊಟ್ಟ ಅವ್ರು ನೋಡಿದ್ರೆ ಅವ್ರು ಹೆಣಕ್ಕೆ ಇಟ್ಕೊಂಡು ಹೋದ್ರು. ರೊಕ್ಕ ನುಂಗಿ ಹಿಂದಿಲ್ಲ ಮುಂದಿಲ್ಲ ಪತಾನೆ ಇಲ್ದಂಗೆ ಓಡಿ ಹೋದ್ರು. ಅವ್ರು ನೌಕರಿ ಕೊಡಿಸ್ಲಿಲ್ಲ, ಏನಿಲ್ಲ. ಕಂಪ್ಲೇಂಟ್ ಕೊಟ್ಟೆ ಮತ್ತು ಒಂದು 1.5 ವರ್ಷ ಸಾಲಕ್ಕೆ ಬಂತು. ಅವರು ಏನು ಹೇಳಿಲ್ಲ ನೋಡು. ಅದು ರೊಕ್ಕ ಆ ಕಡೆ ಹೋಗ್ಬಿಟ್ಟತ್ತ, ನನ್ನ ಬಂಗಾರ ಹೋಗ್ಬಿಟ್ಟಿತ್ತು. ಆಯಿತು, ಮತ್ತು ಪ್ಯಾಟಿ ಮೇಲೆ ಎಲ್ಲರ ದೊಡ್ಡ ಕಂಪ್ನಿಗೆ ಸೇರ್ತೀನವ ನಾನು ಓದಿನ ತಕ್ಕ, ಮತ್ತು ಕಂಪ್ನಿಗೆ ಕೆಲಸ ಮಾಡ್ತೀನಿ ಅಂಥೇಳಿ ಯಾವುದೋ ಒಂದು ಕಂಪ್ನಿಗೆ ಸೇರಿ ಅಲ್ಲಿ ಏನೋ ಆಡ್ತಾರಲ್ಲೇವ ಬೆಟ್ಟಿಂಗ್ ಆ್ಯಪ್ ಅಂತ, ಸಾವಾಸ್ ದೋಷ. ಅಲ್ಲಿ ಸಿಕ್ಕಾಕೊಂಡು ಬಿಟ್ಟನು ಯಾರ್ದೋ ಕೈಯಾಗ. ಆ ಬೆಟ್ಟಿಂಗ್ ಆ್ಯಪನ್ಯಾಗ ರೊಕ್ಕ ಹಾಕಿ ಇಷ್ಟು ರೊಕ್ಕ ಬರ್ತಾವಂಥೇಳಿ ಹಾಕಿ ಊರ್ದೆ ಸಾಲ ಸೋಲ ಮಾಡ್ಕೊಂಡು ಮತ್ತೀಗ ಇನ್ನು ಉಳ್ದಿದೊಟ್ಟು ಬಂಗಾರ ಅದು ಮಾರಿ ಅವು ಯಾರ್ದು ಬಲ್ಲಿ ಸಾಲ ತೊಗೊಂಡಿನಲ್ಲ ಅವರಿಗೆಲ್ಲ ಕೊಟ್ಬಿಟ್ಟ. ಅವ್ರ ಬಂಗಾರ ಒಂದು ತುಂಡು ನೋಡ್ಬೇಕಂದ್ರೆ ಇಲ್ಲಿ ಹುಡುಗಿರ್ಜಿ ಈಗ ನನ್ನ ಬಳಿ. ಹೀಗಾಗಿ ಎಲ್ಲ ಬಂಗಾರ ಮಾರ್ಕೊಂಡು ಕುಂತುಬಿಟ್ಟ. ಅದು ಭಾಳೇನು ತುಟಿ ಇದ್ದಿದ್ದಿಲ್ಲಲ್ಲ ಅವಾಗ, ಕಡಿಮೆ ರೇಟಿಗೆ ಎಲ್ಲ ಬಂಗಾರ ಮಾರ್ಕೊಂಡು ಕುಂತುಬಿಟ್ಟ. ಈಗ ನೋಡು, ಈಗ ಇಷ್ಟು ದಿನ ಹಾಕ್ಕೊಂಡಾಕಿದ್ದೀನಿ, ಈಗ ಹಾಗೆ ಇದ್ರೆ ಹ್ಯಾಂಗ ಅಂಥೇಳಿ ಇದಿಟ್ಟು ಉಮಾ ಗೋಲ್ಡ್ ತೊಗೊಂಡು ಬಂದು ಹಾಕೊಳಕತ್ತೀನಿ. ಚಲೋ ಅನ್ಸಲ್ಲ, ಮಂದಿ ಎಲ್ಲ ಕೇಳ್ತಾರ ಅಂಥೇಳಿ ಮರ್ಯಾದೆ ಮುಚ್ಕೋಬೇಕಲ್ಲವ. ಮತ್ತು ಹಿಂಗೆ ಮಗ ಮಾಡ್ಯಾನಂತ ಹೇಳಿದ್ರೆ ಊರನ್ ಮಂದಿ ಸುಮ್ಮನೆ ಇರ್ತಾರೆ. ಹಿಂಗಂತ ಪಾರಕ್ಕನ ಮಗ ಹಿಂಗಂತ ಅತ್ತೆ ಡೊಂಗ್ರ ಸಾರ್ತಾರೆ. ಅದಕ್ಕೆ ಯಾರ ಮುಂದೆ ಯಾಕೆ ಹೇಳ್ಬೇಕಂತೇಳಿ ಇನ್ನೂ ತನ ಯಾರ ಮುಂದೆ ಹೇಳಿಲ್ಲ ನೋಡು. ಈ ಬಂಗಾರ ಪಿರಿ ಆಗ್ಯದ, ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗ್ಯದ ನನಗೆ. ಇಷ್ಟು ಬಂಗಾರ ಐತಲ್ಲವ, ಇಷ್ಟು ಬಂಗಾರ ಐತತ್ತ. ಈಗ ಒಂದು ತೊಲಿ ಬಂಗಾರ ತೊಗೋಬೇಕಂತಂದ್ರೆ ಕಣ್ಣ ನೀರು ಕಪಾಳಕ್ಕೆ ಬರ್ತಾವೆ. ಎಷ್ಟು ಬಂಗಾರ ಹೋಯ್ತು ನನ್ನ ಕಣ್ಣು ಮುಂದೆ ಗೊತ್ತೇನು? ಏನು ಮಾಡ್ಬೇಕು? ಹಿಂಗಾತಾವ ಒಂದೊಂದು ಸರಿ. ಏನೇನೋ ಅಂದ್ಕೊಂಡಿರ್ತೀವಿ, ಏನೇನೋ ಆಗಿಬಿಡ್ತಾವೆ ಜೀವನದಾಗ. ಏನು ಮಾಡೋಕ್ಕಾಗಲ್ಲ. ನೋಡೋರು ಕಣ್ಣಿಗೆ ಇರ್ಬಾಲ್ ಬಂಗಾರ ಎಟ್ಟದ ಅಂಥೇಳಿ ಅನ್ನಿಸ್ತದ. ಏನು ಮಾಡ್ಬೇಕು? ಏನು ಅನ್ಕೋಬೇಡ ಪಾರಕ್ಕ, ನನಗೆ ಗೊತ್ತಿದ್ದಿದ್ದಿಲ್ಲವ. ನಾನು ಇಷ್ಟೆಲ್ಲ ಬಂಗಾರ ಇದ್ರೂ ಯಾಕೆ ಈಕಿ ಬಂಗಾರ ಬಗ್ಗೆ ಚಿಂತೆ ಮಾಡ್ಲಾಕತ್ತಾಳ ಅಂಥೇಳಿ ಅಂದ್ಕೊಂಡು ಸಜ್ಜಿ ಕಂದುಬಿಟ್ಟ. ಏನೂ ಅನ್ಕೊಳಕ್ಕೆ ಹೋಗಬೇಡ, ನನಗೆ ಗೊತ್ತಿದ್ದಿದ್ದಿಲ್ಲವ. ಹಿಂಗೆ ಮಾಡ್ಯಾನ ನಿನ್ನ ಮಗ. ಎಷ್ಟು ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗ್ತದ ನೋಡು. ಇಷ್ಟು ಓದಿಸಿ ಎಲ್ಲ ಮಾಡಿದ್ರು ಮಕ್ಕಳಿಂತ ನಾವು ಇಷ್ಟೆಲ್ಲ ಹಾಳಾದೇವಂತಂದ್ರೆ ಮನ್ಸಿಗೆ ಭಾಳ ಬೇಜಾರಾಗ್ತದವ, ಭಾಳ ಬೇಜಾರಾಗ್ತದ. ಹೋಗ್ಲಿ ಬಿಡು, ಈಗಾರ ಚಲೋ ಕೆಲ್ಸದ ಮೇಲೆ ಅದಾನಲ್ಲ, ಈಗಾರ ಚಂದ ಮಾಡ್ಲಾಕತ್ತಾನ. ಈಗ ಮಾಡ್ಕೊಂಡು ಅದಾನ. ಅದೇ ಪ್ಯಾಟಿ ಮೇಲೆ ದುಡ್ದಿನಂದ್ರೆ ಒಂದು 4 ದುಡ್ಡು ಹೆಚ್ಚಿಗೆ ಬರ್ತೀವು. ಈಗಿಲ್ಲ, ಈಗ 25,000 ಕೊಡ್ತಾರ, ಅಷ್ಟ್ರ ಮೇಲೆ ಮಾಡ್ಕೊಂಡು ಹೋಗ್ಲಾಗತ್ತಾನ. ಮತ್ತೇನು ಇರಲಿ, ಕಣ್ಣು ಮುಂದರ ಇರ್ತಾನಲ್ಲ, ಸುಮ್ಮನೆ ಮತ್ತು ಪ್ಯಾಟಿ ಮೇಲೆ ಬಿಡೋದು, ಹ್ಯಾಂಗದನೋ ಹ್ಯಾಂಗಿಲ್ಲೋ ಅನ್ನೋದು, ಮತ್ತು ಇವ್ರು ಸಾವಾಸ ಮಾಡಿ ಹಾಳಾಗೋದು ಯಾಕೆ ಬೇಕವ? ಸುಮ್ಮ ಅಪ್ಪ ಅವನ ಮುಂದೆ ಕಣ್ಣು ಮುಂದಿರಪ್ಪ ಅಂತಂದೀವಿ. ಆಯ್ತು ಅಂಥೇಳಿ ಡ್ಯೂಟಿ ಆಯಿತು, ಮನಿ ಆಯಿತು ಅಂತ ಮಾಡ್ಕೊಂಡು ಅದಾನೀಗ. ಅದೆಲ್ಲ ಹೋಲ್ ಬಿಡು ಪಾರಕ್ಕ, ನೀನು ಬಂಗಾರ ಸಲಿಂದು ಚಿಂತೆ ಮಾಡ್ಕೋತ ಕೂಡಬೇಡ. ಇಷ್ಟೋಯ್ತು ಅಂತ. ಈಗ ಮಗರ ಅದನ್ನಲ್ಲವ ಕಣ್ಮುಂದ, ಇವತ್ತಿಲ್ಲ ನಾಳೆಗೆ ಮಾಡಿ ಸಾಕ್ತಾನೆ, ಅವನಿಗೂ ಇರ್ತದ. ನನ್ನ ಸಲಿಂದು ನಮ್ಮವ್ವ ಇಷ್ಟೆಲ್ಲ ಬಂಗಾರ ಕಳ್ಕೊಂಡೋಳು, ಇಷ್ಟೆಲ್ಲ ಇದು ಮಾಡಿದಳು ಅಂಥೇಳಿ ಅವನ ತಲೆಗೂ ಇರ್ತದ. ಇಷ್ಟಕ್ಕೂ ನಿನ್ನ ಮಗ ಮನಾರು ಹುಷಾರನ, ಕಾಲೇಜಿಗೆ ಫಸ್ಟ್ ಬಂದವನವ, ಚಂದ ಓದ್ದುನಂತಂದ್ರೆ ಇವತ್ತಿಲ್ಲ ನಾಳೆಗೆ ಒಂದು ಚಲೋ ದೊಡ್ಡ ನೌಕರಿ ಸಿಗ್ತದ. ಚಲೋ ಓದಿ ಅದು ಏನೋ ಬಿಡ್ತಾವಲ್ಲವ ಪರೀಕ್ಷೆಗಳು, ಗೌರ್ಮೆಂಟ್ ನೌಕರಿ ಸಲಿಂದು ಅದೆಲ್ಲ ಹಾಕೋತ ಹೋಗಂಥೇಳು. ಇವತ್ತಿಲ್ಲ ನಾಳೆಗೆ ಚಂದ ಕೆಲಸ ಸಿಕ್ಕಿತು ಅಂತಂದ್ರೆ ಇಂಥ 10ರಷ್ಟು ಬಂಗಾರ ಮಾಡಿ ಹಾಕ್ತಾನೆ. ನೀ ಏನು ಚಿಂತೆ ಮಾಡಬೇಡ.
ಏನು ಚಿಂತೆ ಮಾಡಬೇಡವ ಸುಮ್ಮ ನಮ್ಮ ಮಕ್ಕಳು ನಮ್ಮ ಕಣ್ಣು ಮುಂದಿದ್ರೆ ಸಾಕು ಯಾವ ಬಂಗಾರ ತೊಗೊಂಡು ಏನು ಮಾಡ್ಬೇಕು ಹೇಳು ಇರಲಿ ತಗೋ ಹ್ಞೂ ಕೆಂಚಕ್ಕ ನಾನು ಅದೇ ಸಮಾಧಾನ ನಿಂತಿದ್ದೀನಿ ನೋಡು ನಾನಾಯ್ತು ನನ್ನ ಗಂಡ ಆಯಿತು ಯಾವತ್ತೂ ಅಂದಿಲ್ಲವ ಅವನಿಗೆ ನಿನ್ನ ಸಲಿಂದ ಇಟ್ಟು ಬಂಗಾರ ಕಳ್ಕೊಂಡೇವಪ್ಪ ಅಂತ ಯಾವತ್ತು ಅಂದಿಲ್ಲ ಹೋಗುತ್ತೇನೋ ಆಯಿತು ಹೋಗ್ಯದ ಇವತ್ತಿಲ್ಲ ನಾಳೆಗೆ ಮಾಡಿ ಸಾಕ್ತಾನ ಹೋಗಲಿ ನಮ್ಮ ಮಗನೆಲ್ಲ ನಮ್ಮ ಕಣ್ಮುಂದೆ ಅದನ್ನು ಸಾಕತ್ತೇಳಿ ಸುಮ್ಮ ಕುಂತೀನಿ ನೋಡು ಅದೇನು ತಲೆಗೆ ತೊಗೊಳಲ್ಲ ಈಗ ಇದು ರೇಟ್ ಆಗಿತ್ತಲ್ಲ ಅದಕ್ಕೆ ನಾನು ಸುಮ್ಮ ಸಜಿಕಿ ಅಂದಷ್ಟೇ ನನಗೇನು ಚಿಂತಿಲ್ಲವ ಬಂಗಾರ ಹೋಯ್ತತ್ತೆ ನನ್ನ ಬಂಗಾರ ಅಂತ ಮಗನೇ ಅನ್ನಲ್ಲವ ಸಾಕಂತೇಳಿ ಸುಮ್ಮಿದ್ದೀನಿ ನೋಡಿ ನಾನು ಅದೇನು ವಿಚಾರ ಮಾಡೋಕ್ಕೆ ಹೋಗಲ್ಲ ನಾನು ಅಂಚಕ್ಕ ಇನ್ನು ಹೋಗ್ತೀನವ ಅದು ಇನ್ನು ಮನ್ಯಾಗ ಎಲ್ಲಿಂದಲ್ಲೇ ಕೆಲಸ ಇಟ್ಟು ಬಂದೀನಿ ಅದು ದಾಸಿಗೆ ಜರ ಅಕ್ಕಿ ಅದೆಲ್ಲ ನೆನೆಸಿಟ್ಟು ಬಂದೀನಿ ಇನ್ನು ಅದೆಲ್ಲ ರುಬ್ಬೋದು ಮಾಡೋದು ಕೆಲಸ ಭಾಳ ಅದ ಇದು ಏನಪ್ಪ ಬಂದರು ಕುಂತರು ಹೋದರು ಅಂತ ಅನ್ಬೇಡ ನೀನು ಮತ್ತೆ ಯಾವಾಗಾರ ಬಿಡಿಸ್ಕೊಡ್ತೀನಂತ ಏನು ಇದು ಅವ್ರಿಗೆ ಕಾಳು ಏನು ಈಗ ನನಗೆ ಬ್ಯಾಸ್ರು ಬಂದಂಗೆ ಆಗಿತ್ತಾ ಅದಕ್ಕೆ ಒಂಚೂರು ಹೋಗಿ ಬಂದ್ರೆ ಆಯ್ತಂತೇಳಿ ಬಂದ ಏನು ಇವ್ರು ಏನು ಮಾಡಿಲ್ಲ ಅಂತೇಳಿ ಬೇಜಾರಾಗ್ಬೇಡ ನೋಡಿ ಹೇಳಕತ್ತೀನಿ ಇರಲಿ ಬಿಡು ನಾ ಯಾಕೆ ಹಂಗೆಲ್ಲ ತಿಳ್ಕೊಲಿ ನಾ ಹಂಗೇನು ತಿಳ್ಕೊಂಬಲ್ಲ ಆಯ್ತು ತಗೋರವ ಹೋಗಿ ಬರ್ರಿ ನಾನು ಆಯ್ತು ಈಗೇನು ಇದೇನು ಇದು ಮಾಡ್ಕೋತ ಕೂಡಲ್ಲ ಸಂಜಿಕ ಟಿ ವಿ ನೋಡ್ಕೋತ ನಾನು ನನ್ನ ಸಸಿ ಬಿಡಿಸ್ತೇವಂತ ಈಗೇನು ಮಾಡಲ್ಲ ಆಯ್ತು ತಗೋ ಹೋಗಿ ಬರ್ರಿ ಒಂದಿಟ್ಟು ಚಾರ ಮಾಡ್ತಿದ್ದಲ್ಲ ಕೂಡ್ರಿ ಬ್ಯಾಡ ಕೆಂಚಕ್ಕ ಚಾ ಅದು ಏನು ಬೇಡ ನನಗೂ ಮನೆ ಕೆಲಸ ಅದೇವ ನಾನು ಹೋಗ್ತೀನಿ ಎಲ್ಲಿಂದಲ್ಲೇ ಬಿಡೋದು ಸುಮ್ಮ ಬಂದೆವು ಹಾಗೆ ಓಡಾಡ್ಕೋತ ಬ್ಯಾಸರ ಹೊಂಟಿತಾ ಅದಕ್ಕೆ ಹೋಗಿ ಬಂದ್ರೆ ಆಯ್ತಂತೇಳಿ ಬಂದೆವು ಇನ್ನು ಹೋಗ್ತೀವವ ನಾವು ನಡಿಗಿರ್ಸಿ ಹೋಗಮಂತ ಪ್ಲೀಸ್ ಕತ್ತಿಗೊಂದು ಲೈಕ್ ಮಾಡಿರಿ ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲಾಗತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮ್ಮ ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್